ಕಡೆ ನಾವು ದಪ್ಪ ಅಂದರೆ ಜಾಸ್ತಿ ಥಿಕ್ನೆಸ್ ಇರೋ ಅಂಥ ಬ್ರಷ್ನ ಯೂಸ್ ಮಾಡಿದ್ರೆ ಬೇರೆ ಕಡೆ ಹಿಂಗೆ ಹೋಗೋ ಚಾನ್ಸ್ ಇರ್ತೈತೆ, ಕರೆಕ್ಟಾಗಿ ಇಲ್ಲಿ ಡೆಪಾಸಿಟ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಬ್ರಷ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರನೇ ಇವೆಲ್ಲ ತಿಕ್ ನಾರ್ಮಲ್ ಈ ಥರ ಬ್ರಷ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಬೇಕಾಗ್ತೈತಿ. ಇದು ನೋಡ್ರಿ ಇದು ಆಲ್ ಇನ್ ಒನ್, ಅಂದರೆ ನಾವು ಫೌಂಡೇಶನ್ನು ಯೂಸ್ ಮಾಡ್ಬೋದು, ಇದ್ರ ಕನ್ಸಿಲರು ಯೂಸ್ ಮಾಡ್ಬೋದು, ಪೌಡರನ್ನು ಯೂಸ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಇದು ಒಂದು ಬ್ರಷ್ನು ನಾವು ಬಳಸ್ಬೋದು. ಆದರೆ ನಾವು ಹೆಂಗೆ ಯೂಸ್ ಮಾಡಬೇಕು ಅನ್ನೋ ಟೆಕ್ನಿಕ್ಸ್ ನಮ್ಗೆ ಗೊತ್ತಿರಬೇಕು. ಯಾವುದೋ ಒಂದು ಪ್ರಾಡಕ್ಟ್ಸ್ನ ನಾವು ಹಾಕಬೇಕಾದ್ರೆ ಹೆಂಗೆ ಡೆಪಾಸಿಟ್ ಮಾಡಬೇಕು, ಹೆಂಗೆ ಬ್ಲೆಂಡಿಂಗ್ ಮಾಡಬೇಕು, ಯಾವುದನ್ನು ಫಿಕ್ಸಿಂಗ್ ಮಾಡಬೇಕು, ಯಾವುದರಿಂದ ಮಾಡಬೇಕು. ಬ್ಲೆಂಡರಿಂದ ಏನು ಕೆಲಸ? ಬ್ಲೆಂಡ್ ಮಾಡೋದೇ, ಹೌದಾ? ಬ್ಲೆಂಡರಿಂದ ನಾವು ಮಾಡಬೇಕಾದ್ರೆ ಉಳಿದಿದ್ದ ಪ್ರಾಡಕ್ಟ್ಸನ್ನು ಅದು ಎಷ್ಟು ಬೇಕೋ ಅಷ್ಟೇ ಇಟ್ಟು ಉಳಿದಿದ್ದನ್ನು ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ಒಂದು ನಾರ್ಮಲ್ ಒಂದು ಇದಕ್ಕೆ ಲುಕ್ಕಿಗೆ ಕರೆಕ್ಟಾಗಿ ಬ್ಲೆಂಡರ್ ಯೂಸ್ ಮಾಡಿ ಒಂದು ಲುಕ್ನ ಕ್ರಿಯೇಟ್ ಮಾಡ್ತೀವಿ, ಹೌದಾ? ಆ ಬ್ಲೆಂಡರ್ ಯೂಸ್ ಮಾಡೋದನ್ನು ಹೆಂಗೆ ಇಡಿ ಇದಕ್ಕೆ ಬ್ಲೆಂಡರ್ ಅಂತೀವಿ, ಹೌದಾ? ಇದು ಬ್ಲೆಂಡರ್, ಇದು ಬಿಗ್ ಐತಿ, ಇದು ನಾರ್ಮಲ್ ಐತಿ, ಸ್ಮಾಲ್. ಇದು ಐ ಬ್ಲೆಂಡರು, ಇದು ಫೇಸಲ್ಲೇ ನೋಡ್ರಿ. ಇದನ್ನ ಯಾಕೆ ಹಿಂಗೆ ಕೊಟ್ಟಾರ ಬ್ಲೆಂಡರ್? ಇದನ್ನು ಬೇರೆ